ಸಿದ್ಧಾರೂಢ ಯಾಕೋ ಇತ್ತಿಂದಿತ್ ನನ್ ಹೆಂಡತಿ ಏನ್ ಕೇಳಿದ್ರು ರೊಚ್ಚಿಗೆ ಹೇಳ್ತಾಳ. ಪ್ರೀತಿಯಿಂದ ಮಾತಾಡುವಳು. ಹಿಂಗಾದ್ರ ಅಕ್ಕಿ ಜೊತೆ ಹೆಂಗಪ್ಪ ಸಂಸಾರ ಮಾಡೋದು? ತಾಯಿ ಸಿಟ್ಟು ಮಾಡ್ಕೊಂಡ್ರ ಮಡಿಲ್ಯಾಗ ಮಲಗಿ ಸಮಾಧಾನ ಮಾಡಬಹುದು. ಅದ ಹೆಂಡತಿ ಸಿಟ್ಟು ಮಾಡ್ಕೊಂಡ್ರ ಗಾಳಿ ಹತ್ರ ಹೋಗಿ ತಾಯಿ ಕಟ್ಸಿದ್ರು ಸಮಾಧಾನ ಆಗುದಿಲ್ಲ. ಸಿದ್ಧಾರೂಢ ಈಗ ನೀನ ನನ್ನ ಕಾಪಾಡ್ಬೇಕಪ್ಪ. ಸಿದ್ಧಾರೂಢ 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 ಒಬ್ನೇ ಮಾತಾಡ್ತಿದ್ಯಲ್ಲ, ಏನೇನ ಹುಡುಕ್ತಿದ್ಯಾ? ನೀವ್ ಮಗು ಅಂದ್ರಲ್ಲ ಎಲ್ಲದ ಹುಡುಕ್ಲಿಕ್ಕತ್ತೀನ್ರಿ. ಮಗು ಅಂದ್ರೆ ನೀನೇ? ನಾ ಮಗು ಅಲ್ರಿ, ದೊಡ್ಡವಾಗಿನಿ. ನನಗ ಮಕ್ಳಾಗ ವಯಸ್ಸಾಗ್ಯದ. ಮಕ್ಳು ಎಷ್ಟೇ ದೊಡ್ಡವರಾದ್ರು ತಂದೆ ತಾಯಿಗೆ ಮಕ್ಳೇ. ನೀನು ವ್ಯಕ್ತಿಗಳ ಹೆಸರು ವಸ್ತುಗಳ ಹೆಸರು ಮರಿಬೋದು, ಆದ್ರೆ ಆ ಸಿದ್ಧಾರೂಢನ ಹೆಸರನ್ನ ಮರೆಯಲ್ಲ. ಅದಕ್ಕೆ ಆ ಸಿದ್ಧಾರೂಢ ನನ್ನನ್ನ ನಿನ್ನ ಹತ್ರ ಕಳಿಸಿರೋದು. ನೀವು ಅದನ್ನ ಕಡೆಯವ್ರಿ? ಹೌದು, ನಾನು ಅವ್ರ ಶಿಷ್ಯನೇ. ಹುಬ್ಳಿ ಸಿದ್ಧಾರೂಢರ ಮಠದಲ್ಲಿದ್ದೆ. ನಿನ್ನ ಭಕ್ತಿಗೆ ಮೆಚ್ಚಿ ನನ್ನನ್ನ ನಿನ್ನ ಹತ್ರ ಕಳಿಸಿದ್ದಾರೆ. ಅಜ್ಜಾರು ನಿಮ್ಮನ್ನ ಇಲ್ಲಿ ಕಳಿಸ್ಕೊಟ್ಟಾರೆ. ನಂಗೆ ಬಹಳ ಖುಷಿ ಆತ್ ನೋಡ್ರಿ. ಅಜ್ಜಾರು ಏನೋ ಅಂದ್ರು ಅಷ್ಟಿಷ್ಟಾರೆ? ಹೌದು ಮಗು, ಸದಾಕಾಲ ಯಾರು ಅವನ ಧ್ಯಾನದಲ್ಲಿ ಇರ್ತಾರೋ ಅವ್ರನ್ನ ಕಂಡ್ರೆ ಅವ್ರಿಗಿಷ್ಟಾನೆ. ನಿನ್ನ ಮನದಾಳದ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮರುವಿನ ಕಾಯಿಲೆಯಿಂದ ನಿನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಎಲ್ಲರೂ ನಿನ್ನನ್ನು ಬೈಯುತ್ತಿದ್ದಾರೆ. ಅಷ್ಟೇ ಯಾಕೆ, ನಿನ್ನ ಹೆಂಡತಿಯೂ ನಿನ್ನನ್ನು ಬೈಯುತ್ತಿದ್ದಾಳೆ. ಹೌದ್ರಿ ಗುರುಗಳ, ನಾನು ಅದ ಚಿಂತೆಯೊಳಗ ಸಿದ್ಧಾರೂಢ ಅದನ್ನ ನೆನಸ್ಕೊತ ಬರ್ಲಿಕ್ಕತ್ತೀನ್ರಿ. ದುಃಖ ಪಡಬೇಡ ಮಗು, ನಿನ್ನ ಸಮಸ್ಯೆಯನ್ನು ಬಗೆಹರಿಸಲು ನಾನು ಬಂದಿದ್ದೇನೆ. ನೀನು ಯಾರ ತಲೆ ಮೇಲೆ ಕೈ ಇಟ್ಟು ಇಂಥ ವಿಷಯನ ಮರ್ತು ಹೋಗುವಂತೆಯೋ ಅವರು ಆ ಕ್ಷಣವೇ ಆ ವಿಷಯವನ್ನು ಮರ್ತು ಹೋಗುತ್ತಾರೆ. ಇದು ಆ ಸಿದ್ಧಾರೂಢ್ರೆ ನಿನಗೆ ಕೊಡಲು ಹೇಳಿರೋ ವರ. ಇದನ್ನ ನೀವು ಪಾಲಿಸಿದ್ರೆ ಆ ಸಿದ್ಧಾರೂಢ್ರೆ ನಿನಗೆ ದರ್ಶನ ಕೊಡುತ್ತಾರೆ. ಸಿದ್ಧಾರೂಢ ನಂಗ್ ದರ್ಶನ ಕೊಡ್ತಾರೆ? ನಾ ಅಂತ ಪುಣ್ಯವಂತಾರೆ? ಹಂಗಾದ್ರೆ ನೀವು ಕೊಟ್ಟರು ವರನ ಚಲೋ ಕೆಲ್ಸಕ್ಕೆ ಉಪಯೋಗಿಸ್ತೀನಿ. ಈ ವರನ ಕೇವಲ 3 ಬಾರಿ ಮಾತ್ರ ಉಪಯೋಗಿಸ್ಬೇಕು. ಆದ್ದರಿಂದ ಮರೀದೆ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಬೇಕು. ನೀವ್ ಹೇಳ್ದಂಗೆ ಮಾಡ್ತೀನಿ. ಒಳ್ಳೇದಾಗಿ. ನಿಮ್ ಕೆಟ್ಟ ಕತಿ ಕೇಳಕ್ಕೆ ನಾವೇ ನಿಮ್ ಕಣ್ಣಿಗೆ ಸಾಲಿ ಮುಂದೆ ನೆಲ್ಲಿಕಾಯಿ ಮಾರ್ಕೊತ್ ಕೊಡ್ತಾರಲ್ಲ ಹಂಗ ಅನಿಸ್ಲಿಕತ್ತೀವಿ. ಪ್ರಾಣಿ ಕರೆನ ನನಗೆ ಯೋಗಿಗ ದರ್ಶನ ಕೊಟ್ಟಾರ. ನಾನು ಯಾರ್ದಾದ್ರೂ ತಲೆ ಮೇಲೆ ಕೈ ಇಟ್ಟು ಇಂತ ವಿಷಯ ಮರೀರಪ್ಪ ಅಂದ್ರೆ ಮರ್ತ ಬಿಡ್ತಾರ. ಮೈಲಾರಪ್ಪರೇ, ನಿಮ್ ಒಂದ್ ಲೈನ್ ತುಂಬಾ ಚೆನ್ನಾಗಿತ್ತು. ಯಾರಾದ್ರೂ ಪೌರಾಣಿಕ ಸಿನಿಮಾ ಮಾಡೋರ ಹತ್ರ ಹೋಗಿ ಕತೆ ಹೇಳಿ ಉಪ್ಪಿನಕಾಯಿ ತರ ಸ್ಕ್ರೀನ್ ಪ್ಲೇ ಮಾಡಿ ಸಿನಿಮಾ ಮಾಡ್ತಾರೆ. ಏ ಪಂಡ್ರವ, ನಾ ಹೇಳೋದೆಲ್ಲ ಕತಿ ಐತಿಯಾ? ಮತ್ತಿನ್ನೇನ್ರಿ, ಈ ಕಲಿಯುಗದಲ್ಲಿ ವರ ಕೊಟ್ರು ಅಂದ್ರೆ ನಾವ್ ನಂಬಿಡ್ಬೇಕಾ? ವೋಟ್ ಹಾಕಿಸ್ಕೊಂಡ್ ಗೆದ್ದಿರೋರೆ ಬರ ಇರೋ ಜಾಗ ಕಾಲಿಡೋದಿಲ್ಲ. ಅಂತದ್ರಲ್ಲಿ ಎಲ್ಲೋ ಇರೋ ಯೋಗಿಗಳು ನಿಮ್ಮನ್ನ ಹುಡ್ಕೊಂಡ್ ಬಂದ್ಬಿಟ್ರ? ಹೌದು ಕಣೋ. ನೋಡೋ, ಪ್ರಪಂಚದಲ್ಲಿ ಹೊಟ್ಟೆಗೆ ಇಟ್ಟಿಲ್ದೆ ಒದ್ಕೊಳಕ್ಕೆ ಬಟ್ಟೆ ಇಲ್ದೆ 100 ಕೋಟಿ ಜನ ಇದ್ದಾರೆ. ಅಂತವ್ರನ್ನೆಲ್ಲ ಬಿಟ್ಟು ಮರವಿನ ಕಾಯಿಲೆ ಇರೋ ನಿಮ್ಮನ್ನ ನೆಪ ಇಟ್ಕೊಂಡು ಬಂದ್ಬಿಡ್ತಾರ? ಇಲ್ರಿ, ನಾ ಯಾವಾಗ್ಲೂ ಸಿದ್ಧಾರೂಢ ಸಿದ್ಧಾರೂಢ ಅಂತ ಜಪ ಮಾಡ್ತಿರ್ತೀನಲ್ಲ, ಮೆಚ್ಚಿ ದರ್ಶನ ಕೊಟ್ಟಾರ. ಅಲ್ರಿ, ನೀವು ಮರ್ತಾಗೆಲ್ಲ ಸಿದ್ಧಾರೂಢ ಸಿದ್ಧಾರೂಢ ಅಂತಿರ್ತೀರಲ್ಲ, ಅದನ್ನ ಜಪ ಅನ್ಕೊಂಡ್ರೆ ನಿಮ್ಗೆ ದರ್ಶನ ಕೊಟ್ರು ಅಂತಿರಲ್ಲ. ಇನ್ನು ವರ್ಷಾನ್ಗಟ್ಲೆ ಹೋಮ ಹವನ ಮಾಡೋರ್ಗೆ ಯಾಕೆ ದರ್ಶನ ಕೊಟ್ಟಿಲ್ಲ? ಯಪ್ಪ ಮೂರ್ಖಂದ. ಮೂರ್ಖಂದ ಅಲ್ರಿ, ಒಬ್ನ ಮುಕುಂದ. ಅದಕ್ಕಂದ ಬಿಡ್ಲಿ. ನೀ ಅಂತೂ ಯಾವ್ದಕ್ಕೂ ಉಪಯೋಗ ಬರುದಿಲ್ಲ. ನನ್ನ ಹಂಗ ಅನ್ಕೊಂಡೇಲಿ. ನನ್ನ ಅಪಾರವಾದ ಭಕ್ತಿಗೆ ಮೆಚ್ಚಿ ವರ ಕೊಟ್ಟಾರ. ಸಾಕ್ ಸುಮ್ನಿರಿ. ಅವ್ರ ಪ್ರತ್ಯಕ್ಷ ಆಗ್ಲೇ ನನಗ್ ಮರುವಿನ ಕಾಯಿಲೆ ಹೋಗುವಂಗ್ ವರ ಕೊಡ್ಪಾ ಅಂತ ಕೇಳ್ಬಿಟ್ಟ ಬೇರೆದವ್ರ ತಲೆ ಮೇಲೆ ಕೈ ಇಟ್ಟು ಅವರೆಲ್ಲ ಮರಿಯುವಂಗ್ ವರ ತಗೊಂಡ್ ಬಂದಾರಂತ. ಹೌದಲ್ಲ ಪ್ರಾಣಿ, ಇದ್ ನಂಗೆ ಮರ್ತ ಹೋಗಿತ್ ನೋಡ. ಮುಂದಿನ ಸಲ ಸಿಕ್ಕಾಗ ಇದ ವರ ಕೇಳ್ತೀನಿ. ಕೇಳಿದಾಗೆಲ್ಲ ವರ ಕೊಡ್ಲಿಕ್ಕೆ ಅವ್ರೇನು ವರ ಕೊಡ್ಲಿಕ್ಕತ್ತಾರ? ನನ್ಗತ್ತ ಇನ್ಸ್ಟಾಲ್ಮೆಂಟ್ ಮೇಲೆ ಸೀರೆ ಕೊಡ್ಲಿಕ್ಕತ್ತಾರ. ಅಂದ್ರ ನಿಮ್ಗೆ ಯಾರಿಗೂ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ? ಈಗ ಗುಚ್ಚಿಕ್ಕು, ಯಾರು ನಂಬದಿದ್ರು ನಿನ್ನ ಮಾತನ್ನು ನಾನು ನಂಬ್ತಾನ? ಆಗದಿಂದ ನೋಡ್ತಾ ಇದ್ದೇನೆ, ನಿನ್ನ ಮಾತನ್ನು ಕೇಳುವ ಸೌಜನ್ಯತೆ ಇಲ್ಲಿ ಒಬ್ಬರಿಗೂ ಇಲ್ಲಲ್ಲ. ಅದಕ್ಕೆನಾ ತಾವ್ ಬಾಯಿಗೆ ಬೀಗ ಹಾಕೊಂಡೋರ್ತಾರ ನಿಂತಿದ್ದು? ಈಗ ಬಾತ್ಕೊಳ್ಳಿ, ಕಾಗಿಗಳ ಮಧ್ಯೆ ಕೋಗಿಲೆ ಕೂಗಿದರೆ ಅದಕ್ಕೆ ಮರ್ಯಾದೆ ಇರುವುದಿಲ್ವಾ? ಅದಕ್ಕೆ ನೀವೆಲ್ಲರೂ ಕಾವು ಕಾವು ಅಂತೇಳಿ ಕೂಗಿದ ಮೇಲೆ ನಾನು ಹಾಡ್ತಾ ಇರೋದು. ಕಾಲ್ ಡ್ಯೂರೇಷನ್ಗೆ ಬಿಲ್ಲೆ ಸಾಕ್ಷಿ ಅನ್ನಂಗೆ ಅವ್ರು ಹೇಳ್ತಿರೋ ಸುಳ್ಳು ನೀನ್ ಸಾಕ್ಷಿನೇನೋ? ಓ ಜಾಂಬವ, ಕೆರೆತ ಶುರುವಾದಾಗ ಆಯಿಂಟ್ಮೆಂಟ್ ಹಚ್ಚಬೇಕು, ತಂಪಾಗ್ತದೆ. ಅದನ್ನು ಬಿಟ್ಟು ಕಿರ್ಮತ ಹೋದ್ರೆ ಹೊಸ ಹೊಸ ರಕ್ತ ಬರ್ತದೆ. ಮೊದಲು ಅವನು ಎಂತ ಹೇಳ್ತಾರೆ ಅದನ್ನು ಸರಿಯಾಗಿ ಕೇಳಿ. ನಾತನ ಇಂಥ ಕತಿ ನಾವು ಸಣ್ಣವ್ರ ಬಾಯಿ ನೋಡೇವಿ. ಹೊಸ ಕತಿ ಇದ್ರೆ ಹೇಳ. ಈಗಲ್ಲ ಕಾರ್ಟೂನು. ನನ್ನ ಗೆಳೆಯನ ಬಗ್ಗೆ ಇನ್ನೊಂದು ಅಕ್ಷರ ಮಾತಾಡಿದ್ರೆ ನಿಮ್ಮೆಲ್ಲರ ತಲೆಯ ಮೇಲೆ ಕೈರಿಸಿ ನೀವು ಯಾರೆನ್ನುವುದನ್ನೇ ಮರೆಸಿ ಬಿಡ್ತೇನೆ. ನಿನ್ನ ತವರ ಇವ್ರಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿಮಗೂ ಬುದ್ಧಿ ಇಲ್ಲನ್ರಿ. ಇವ್ರೇನೋ ತಪ್ಪು ಮಾಡಿರ್ತಾರೆ, ಅದನ್ನ ಮುಚ್ಚಾಕ್ಲಿಕ್ಕೆ ಯೋಗಿ ನೆಪ ಮಾಡ್ಕೊಂಡ್ ಬಂದಿರ್ತಾರೆ. ಹೆಂಡತಿಯ ಗಂಡನ ಮೇಲೆ ಅನುಮಾನ ಪಟ್ಟರೆ ನನಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನೀನು ಹೊರ ಪಡೆದುಕೊಂಡು ನಿಜ ಇವರಿಗೆ ಗೊತ್ತಾಗ್ಬೇಕಾದ್ರೆ
ಈಗಲೇ ನನ್ನ ತಲೆ ಮೇಲೆ ಕೈ ಇಟ್ಟು ನನಗೆ ಮದುವೆ ಆದದನ್ನೇ ಮರೆಸಿಬಿಡ. ಸನ್ನಿ ಮೀನ ಪರ ಇರ್ನ ಪುನಾನು ಕುಕ್ಕೆ ತುಂಬರೆ ಇರ್ನ ಕನ್ನಡಕನ ಪಿಲಿ ತುಂಬರೆ ಇರ್ನ ಫ್ಲವರ್ ಅಲ್ಲಿ ಏರೇರು ತುಂಬೊಂದು ಪರ ನಾನು ಸೈಪರಿ ನಾನು ಪಕ್ಕದಲ್ಲೇ ನಿಂತಿರ್ಬೇಕಾದ್ರೆ ಮದುವೆ ಆಗಿರೋದನ್ನೇ ಮರೆತು ಹೋಗುವಾಗೆ ಮಾಡು ಅಂತ ಹೇಳ್ತೀರಾ? ಓಯ್ ಮೈಲಾರಣ್ಣ, ನೀವೆಂತಾದ್ರೂ ಆ ನಮೂನೆ ಮಾಡಿದ್ರೆ ನಾನು ನಿಂತ ಜಾಗದಲ್ಲಿ ಅಗ್ನಿಕುಂಡ ಸೃಷ್ಟಿ ಮಾಡಿ ಹಾರಿ ಬಿಡ್ತೇನೆ. ಏನ್ ತಂಗ್ಯವ, ಇವ ಹೇಳಿದ ಕೂಡಲೇ ನಾನು ಮಾಡಿಬಿಡ್ತೀನಿ. ನನಗ್ ಬರ್ಲಿಕ್ಕತ್ತಿರೋ ಸಿಟ್ಟಿಗೆ ನನ್ನ ತಲೆ ಮೇಲೆ ನಾನ ಕೈ ಇಟ್ಕೊಂಡು ನನಗ್ ಮದುವೆ ಆಗಿದ್ದನ್ನ ಮರಿಬೇಕನ್ಲಿಕತ್ತೀನಿ. ಸುಮ್ನೆ ನಿಂತಾನಂತ ಬಾಯಿಗೆ ಬಂದಾಗ ಮಾತಾಡ್ತೀರನ್ರಿ. ಯಾವ್ದೋ ಕಿತ್ತೋಗಿರೋ ವರ ಪಡ್ಕೊಂಡ್ ಬಂದ ನನ್ನ ಮರಿತನ ಅಂತ ಹೇಳಿದ್ದೀರಿ. ಸೌದತ್ತಿ ಅಲ್ಲವಾ, ನನ್ ಕಷ್ಟ ಕೇಳಕ್ ಯಾರು ಇಲ್ಲ. ನೀವು ರೇಣುಕವ್ವ, ಸುಮ್ನೆ ಕಣ್ಣೀರಾಗ್ತೀಯ? ಹಿರಿಯನಾಗಿ ನಾನಿಲ್ವೇ? ಸದ್ಯ ಈಗ್ಲಾದ್ರೂ ಒಪ್ಕೊಂಡ್ರಲ್ಲ ನಿಮಗ್ ವಯಸ್ಸಾಗಿದೆ ಅಂತ. ನೋಡು, ವಯಸ್ಸಾಗ್ಬಿಟ್ರೆ ಹಿರಿಯ ಅನ್ನಲ್ಲ, ನಾನು ಹೇಳಿದ್ದು ಬುದ್ಧಿವಂತಿಕೆಯಲ್ಲಿ ಹಿರಿಯ ಅಂತ. ಓ MP ಅವರೇ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿದ್ರೆ ಆ ಇಂಜೆಕ್ಷನ್ ಹತ್ರ ಚುಚ್ಚಿಸಿಕೊಳ್ಳಿಕ್ಕೆ ಹೋಗ್ತಿರಲ್ಲ ಮಾರೇರೆ. ಏನ್ ಮಾಡ್ಬೇಕು ಅಂತ ಹೇಳುವ? ಇನ್ನೇನ್ ಮಾಡುದ್ರಿ? ಇವ್ರಿಬ್ರು ಹೆಂಡತಿನ ಬಿಟ್ಟು ಹೋಗೋದ್ರ ಬಗ್ಗೆ ಮಾತಾಡ್ಲಿಕ್ಕತ್ತಾರಲ್ಲ, ನಮ್ ಬೆಲೆ ಏನಂತ ಇವ್ರಿಗೆ ಗೊತ್ತಾಗ್ಬೇಕ್ರಿ. ಅಂತ ಶಿಕ್ಷೆ ಕೊಡ್ರಿ. ನೋಡ್ರವ್ವ, ಹತ್ರ ಇದ್ರೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕನಿಷ್ಠ ಅನ್ನಿಸ್ಬಿಡುತ್ತೆ. ಒಂದ್ ಕೆಲಸ ಮಾಡಿ, ನಿಮ್ಗಳ ಮನೆಯಿಂದ ಇವರಿಬ್ರು ಒಂದ್ ವಾರ ಹೊರಗಡೆಗೆ ಹಾಕಿ, ಆಗ ನಿಮ್ಗಳ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಓ MP ಅವರೇ, ಇವರನ್ನೆಂತಾದ್ರೂ ಒಂದು ವಾರ ಮನೆಯಿಂದ ಆಚೆ ಹಾಕಿದ್ರೆ ಮೈಲಾರಣ್ಣನಿಂದ ತಲೆ ಮೇಲೆ ಕೈ ಇರಿಸಿಕೊಂಡು ಊರಲ್ಲಿರುವ ಹೆಣ್ಣು ಮಕ್ಕಳನ್ನೆಲ್ಲ ಸಾಮೂಹಿಕ ವಿವಾಹ ಆಗಿ ಬಿಡ್ತಾರೆ. ಈಗ ಒಂದು ಮದುವೆ ಆಗಿ ಬೆಳ್ಳಿಸ್ಕೊಂಡು ಕೂತಿದ್ದಾನೆ, ಇನ್ನು ಸಾಮೂಹಿಕ ವಿವಾಹ ಆಗ್ಬಿಟ್ರೆ ಎಲ್ರೂ ಸೇರ್ಕೊಂಡು ಇವನ್ನ ಸಾಮೂಹಿಕ ಹತ್ಯೆ ಮಾಡ್ಬಿಡ್ತಾರೆ. ಹೋಗ್ತಿ ತಗೋರಿ, ಒಂದು ವಾರ ಇವ್ರನ್ನ ಬಿಟ್ಟಿದ್ರ ನಮ್ಮ ಬೆಲೆ ಏನನ್ನೋದು ಗೊತ್ತಾಕತಿ. ಗೆಳೆಯ, ನಡಿಲಿ, ಲಗೇಜ್ ಪ್ಯಾಕ್ ಮಾಡ್ಕೋ. ಈಗ ಪೆಂಗ್ವಿನ್, ಜಾಗ್ರತೆ ಆಯ್ತಾ? ನಾನು ಎಂತಾದ್ರೂ ನಿನಗೆ ಕಳಿಸಿನಲ್ಲಿ ಬಂದ್ರೆ ಒಂದು ಫೋನ್ ಮಾಡು. ನಾನಿರುವ ಜಾಗ ಏನು ನಿನಗೆ ಒಬ್ಬಳಿಗೆ ಹೇಳ್ತೀನಿ. ಅಕ್ಕಟ, ಇದೆಂತಹ ವಿಪರ್ಯಾಸ! ಪ್ರೀತಿಯ ಸಹೋದರರೇ, ಶ್ರೀಕೃಷ್ಣ ಬಲರಾಮರ ಪಾತ್ರವನ್ನು ನೀವು ಮಾಡುವುದಿಲ್ಲವೆಂದಾದರೆ ಆ ಪಾತ್ರವನ್ನು ಮಾಡುವವರಾದರೂ ಯಾರು? ಏನೆಂದಿರಿ? ಬೇರೆಯವರನ್ನು ಹುಡುಕಿಕೊಳ್ಳಬೇಕೆ? ತಪ್ಪು. ನಿಮ್ಮಿಬ್ಬರನ್ನು ಹೊರತುಪಡಿಸಿ ಬೇರಾರು ಆ ಪಾತ್ರಕ್ಕೆ ಸರಿ ಹೊಂದಲಾರರು. ದಯವಿಟ್ಟು ನನ್ನ ಕರೆಯನ್ನು ಸ್ಥಗಿತಗೊಳಿಸಬೇಡಿ. ಹಲೋ, ಆಲಿಸಿ. ಆಲಿಸಲಿಲ್ಲವೇ? ಶ್ರೀಕೃಷ್ಣ ಪರಮಾತ್ಮ, ಏನು ನಿನ್ನ ಲೀಲೆ? ಪಿತಾಶ್ರೀ ಅವರು ಕೇಳಿದರೆ ಅವರಿಗೆ ಏನೆಂದು ಉತ್ತರಿಸಲಿ? ಓ ಲಾಟಿನಿ, ಒಂದು ವಾರ ಎಲ್ಲಿರುವುದಂತೇಳಿ ಚಿಂತೆ ಮಾಡ್ತಿದ್ಯಲ್ಲ, ಆ ದೇವರೇ ನಮಗೆ ದಾರಿ ತೋರಿಸಿದ್ರ? ನೀ ಹೇಳುದ್ ನೋಡಿದ್ರ ಅಕ್ಕಿ ಜೊತೆನೆ ಇರುನು ಅನ್ನಂಗದ. ಇಲ್ಲ ಮರಳ, ಅವಳ ಒಟ್ಟಿಗೆ ಅಲ್ಲನ, ಅವರ ಕಂಪನಿಯಲ್ಲಿರುವ ಒಂದು ವಾರ ಬೋರ್ಡಿಂಗ್ ಊಟ ತಿಂಡಿ ಕಾಫಿ ಸಿಗ್ತದೆ, ನನಗೆ ಟೈಮ್ ಪಾಸ್ ಆಗ್ತದೆ. ಬಾಣ. ಹಾಯ್ ಬೇಬ್ಸ್, ಏನಂತೀರಿ? ನನಗೆ ಅರ್ಥವಾಗದ ಭಾಷೆಯಲ್ಲಿ ಏನನ್ನೋ ಹೇಳಿದಿರಿ. ಎಂತದ ಗಿಲಿರಾಜ ಇದು? ಆನ್ಲೈನ್ ಕಾಲದಲ್ಲಿ ನೀನ್ ಇನ್ನು ಆಫ್ಲೈನ್ ಅಲ್ಲೇ ಇದೆಯಲ್ಲ, ತೊಂದರೆ ಇಲ್ಲ, ನಿನ್ನ ನನ್ನ ಲೈನಿಗೆ ಹೇಳ್ಕೊಳ್ತೇನೆ. ನೋಡಿ, ಮತ್ತೆ ನೀವು ನನಗೆ ಅರ್ಥವಾಗದ ಭಾಷೆಯಲ್ಲೇ ಮಾತನಾಡುತ್ತಿರುವಿರಿ. ಈ ವ್ಯರ್ಥ ಪ್ರಲಾಪವನ್ನು ಬಿಟ್ಟು ನೀವು ಯಾರೆಂದು ತಿಳಿಸಿ. ನಾನು ಮಂಗಳೂರು ಮೀನನಾಥ. ಈ ಮೀನನಾಥ ಹಾಕಿದರೆ ಕನ್ನಡಕ, ಹುಡುಗಿಯರೆಲ್ಲರೂ ಇವನ ಮುಂದೆ ತಗತಕ. ಇವರು ನನ್ನ ಗೆಳೆಯ ಮೈಲಾರಿ. ಬರೇ ಮೈಲಾರಿ ಅಲ್ಲ, ಮಿಶ್ರಿ ಕೋಟೆ ಮೈಲಾರಿ. ಮೀಸಿ ಮೇಲೆ ಕೈ ಇಟ್ಟ ಸಾಕು, ದಕ್ಷಿಣ ಸಿಡ್ ಹೊಡೆದ್ರೆ ಉತ್ತರಕ್ಕೆ ಮಳೆ ಆಗ್ತತಿ, ಉತ್ತರಕ್ಕೆ ಸಿಡ್ ಹೊಡೆದ್ರೆ ದಕ್ಷಿಣ ಕಡೆ ಆಗ್ತತಿ. ಮಧ್ಯದಲ್ಲಿ ಹೊಡೆದ್ರೆ ಅಕ್ಕಿ ಕೈ ನಿನ್ನ ಕಪಾಳ ಮೇಲೆ ಇರ್ತತಿ. ಎಂತಕ್ಕೆ ಸವರ್ಲಿಕ್ಕ ಅಲ್ಲ, ಹೊಡ್ಯಾಕ. ನನ್ನಿಂದೇನಾದರೂ ಸಹಾಯವಾಗಬೇಕೆ? ಸಹಾಯವಾಗಬೇಕಾಗಿರೋದು ನಿನ್ನಿಂದ ನಮಗಲ್ಲನ, ನಮ್ಮಿಂದ ನಿನಗೆ. ನಾನು ನಿಮ್ಮ ಬಳಿ ಯಾವ ಸಹಾಯವನ್ನು ಕೇಳಿಕೊಳ್ಳಲಿಲ್ಲವಲ್ಲ. ನೀವು ಕೇಳಿಲ್ಲ ಅಂದ್ರು ಹುಡುಗಿಯ ತ್ರಾಸಾಗಿದ್ದಾರಂದ್ರ ಇವಾಗ ಆಕಾಶವಾಣಿ ಬಂದ್ಬಿಡ್ತದ್ರಿ. ಹೌದು ಬಾಲೆ, ನೀನು ದೂರವಾಣಿಯಲ್ಲಿ ಮಾತನಾಡುತ್ತಿದ್ದದನ್ನು ನಾವು ಕೇಳಿಸಿಕೊಂಡೆವು. ನಿನಗೆ ಕೃಷ್ಣ ಬಲರಾಮನ ಪಾತ್ರ ಮಾಡುವವರ ಅವಶ್ಯಕತೆ ಇದೆ ಅಂತ ಗೊತ್ತಾಯ್ತು. ಸೊ ಆ ಪಾತ್ರವನ್ನು ನಾವು ಮಾಡುವ ಅಂತ. ಏನಂದಿರಿ? ನಾಟಕದ ಗಂಧ ಗಾಳಿ ಇಲ್ಲದ ನೀವು ಅಂತಹ ದೊಡ್ಡ ಪಾತ್ರವನ್ನು ಮಾಡುವಿರೆ? ನಿಮ್ಮಿಂದ ನಾವು ನಗೆಪಾಟಲಿಗೆ ಈಡಾಗಬೇಕಾಗುತ್ತದೆ. ಎಂತ ಮಾತಾಡ್ತೇನ ಕುದುರೆ? ನಾನು 29 ವರ್ಷ ಮಂಗಳೂರಿನ ಶ್ರೀನಂದಿಕೇಶ್ವರ ನಾಟಕ ಸಂಘದಲ್ಲಿ ಬೆವರಿಳಿಸಿ ದುಡಿದವನ. ಇವತ್ತು ನಮ್ಮ ಸಂಸ್ಥೆ 30ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಉಂಟು. ಇವರು ನನ್ನ ಗೆಳೆಯ 2 ವರ್ಷ ನಿನಸಂನಲ್ಲಿ ಮಣ್ಣು ತುಂಬಿ ರೆಡ್ ಆಕ್ಸೈಡ್ ಹಚ್ಚಿ ಬಂದವನು. ನಾಟಕವೆಂಬುದು ನಮ್ಮ ರಕ್ತದಲ್ಲೇ ಉಂಟಾ. ಸೊ ಗಿವ್ ಅಸ್ ಒನ್ ಚಾನ್ಸ್. ಹೌದವ, ಬೀದಿಗೆ ಬಿದ್ದರೂ ನಮಗ್ ನೀ ಆಶ್ರಯ ಕೊಟ್ರ ನಮ್ಮ ಪ್ರತಿಭೆ ತೋರ್ಸ್ಲಿಕ್ಕೆ ಅವಕಾಶ ಕೊಟ್ಟು ಪುಣ್ಯ ನಿಂಗೆ ಸಿಗ್ತದ. ದಯವಿಟ್ಟು ಕ್ಷಮಿಸಿ. ನಿಮ್ಮ ವಿಷಯದಲ್ಲಿ ನಾನೊಬ್ಬಳೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ. ನಮ್ಮ ಪಿತಾಶ್ರೀಯವರನ್ನು ಒಂದು ಮಾತು ಕೇಳಬೇಕು. ಪಿತಾಶ್ರೀ ಅಂತ ದೂಪೆ, ಮಾತಾಶ್ರೀಯನ್ನು ಕೂಡ ಕೇಳಿಯಲ್ಲ. ನೀವು ಒಪ್ಪುದಾದ್ರೆ ನಿಮ್ಮೊಟ್ಟಿಗೆ ಇದ್ದು ಪ್ರಾಕ್ಟೀಸ್ ಮಾಡಿ ನಾಟಕ ಮಾಡುವ. ಸರಿ, ಹಾಗಾದರೆ ಬನ್ನಿ, ನಮ್ಮ ಪಿತಾಶ್ರೀಯವರನ್ನು ಪರಿಚಯ ಮಾಡಿಸಿಕೊಡುತ್ತೇನೆ. ಒಂದು ಮಾತು, ಆರೋಹಿ, ನಿಮಗೆ ಈ ನಾಟಕದ ನಮೂನೆಯಲ್ಲಿ ಮಾತನಾಡುವುದನ್ನು ಬಿಟ್ಟು ಮಾಡರ್ನ್ ಸ್ಟೈಲ್
ಶೈಲಿಯಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ವಾ? ನಾವು ನಾಟಕದವರು ಆಧುನಿಕ ಶೈಲಿಯಲ್ಲಿ ಮಾತನಾಡಿದರೆ ನಿಮ್ಮ ಹಾಗೆ ನಾವು ಬೀದಿಗೆ ಬರಬೇಕಾಗುತ್ತದೆ. ಹೀಗೆ ಬರುವಂತವರಾಗಿ ಬನ್ನಿ ಬನ್ನಿ. ಯಾರು ಈ ಯುವಕರು? ಇವರಿಂದ ನಿನಗೇನಾದ್ರೂ ತೊಂದರೆ ಆಯಿತೆ? ಇಲ್ಲ ಪಿತಾಶ್ರೀ, ಇವರು ನಾಟಕ ಮಾಡುವ ಇಚ್ಛೆಯುಳ್ಳವರಾಗಿ ನಮ್ಮನ್ನು ಕಾಣಲು ಬಂದಿದ್ದಾರೆ. ಹೌದು ಮಾಸ್ಟ್ರೆ, ನಿಮ್ಮ ನಾಟಕದಲ್ಲಿ 2 ಪಾತ್ರಕ್ಕೆ ವಾಂಟೆಡ್ ಇದೆ ಅಂತ ಗೊತ್ತಾಯ್ತು. ಹಾಗೆ ಆ ಪಾತ್ರಕ್ಕೆ ನಾನೇ ಜೀವ ತುಂಬಿಸು ಅಂತ ಹೇಳಿ ಬಂದದ್ದು. ಈ ನಿಮ್ಮ ಭಾಷೆ ಶೈಲಿಯನ್ನು ನೋಡುತ್ತಿದ್ದರೆ ಶ್ರೀಮಂತರು ಶೋಕಿಗಾಗಿ ನಾಟಕ ಆಡುವವರ ತಂಡದಿಂದ ಬಂದವರಂತೆ ಕಾಣುತ್ತೀರಿ. ಇಲ್ರಿ ಮಾಸ್ತರ, ನಾವು ಬಡವರ ಸಲುವಾಗಿ ಬೆವರು ಸುರಿಸಿ ಮನರಂಜನೆ ಕೊಡೋ ತಂಡದಿಂದ ಬಂದವರು. ಮಗಳೇ ಚಿತ್ರ, ಪಿತಾಶ್ರೀ, ನಮ್ಮ ತಂಡದಲ್ಲಿ ಯಾವ ಕಲಾವಿದರು ಹೋಗಿಲ್ಲ ಅಂದ ಮೇಲೆ ಇವರಿಗೆ ಯಾವ ಪಾತ್ರ ಕೊಡುವುದು? ಮನ್ನಿಸಿ ಪಿತಾಶ್ರೀ, ನಮ್ಮ ತಂಡದಲ್ಲಿ ಕೃಷ್ಣ ಬಲರಾಮರ ಪಾತ್ರವನ್ನು ಮಾಡುತ್ತಿದ್ದ ಸಹೋದರರು ಪಾತ್ರ ಮಾಡುವ ಇಚ್ಛೆ ಇಲ್ಲದೆ ನಮ್ಮ ತಂಡವನ್ನು ತ್ಯಜಿಸಿ ಬೇರೆ ತಂಡಕ್ಕೆ ವಲಸೆ ಹೋಗಿದ್ದಾರೆ. ಹಾಗೆಂದು ದೂರವಾಣಿಯ ಮೂಲಕ ನನಗೆ ಈಗ ತಾನೇ ಕರೆ ಬಂತು. ಆಗಲೇ ಈ ಪ್ರತಿಭೆಗಳು ಸಿಕ್ಕಿದ್ದು. ಜ್ಯೋತಿಷಿ ಹೇಳುವವರು ಸಂಭಾವನೆಗೋಸ್ಕರ ಟಿವಿಯಿಂದ ಟಿವಿಗೆ ಹಾರಿದ ಹಾಗೆ ಕಲಾವಿದರು ಕಂಪನಿಯಿಂದ ಕಂಪನಿಗೆ ಹಾರಿ ಹೋದರು. ತೊಂದರೆ ಇಲ್ಲ, ಈ ನಾಟಕವೇ ಹಾಗೆ, ಸಮುದ್ರ ಇದ್ದ ಹಾಗೆ. 2 ಮೀನು ಹೋದರೇನಂತೆ, ಇನ್ನು ಸಾವಿರಾರು ಮೀನುಗಳಿವೆಯಲ್ಲ. ಕರೆಕ್ಟ್ ಬಂಡಾರ ಮಾಸ್ಟ್ರೆ. ಇವತ್ತಿನ ಕಾಲದಲ್ಲಿ ಕಲೆ ಗೊತ್ತಿಲ್ಲದವರೆಲ್ಲರೂ ಹೀರೋಗಳಾಗಿ ಬಿಟ್ಟಿದ್ದಾರೆ. ರಂಗಭೂಮಿಯಲ್ಲಿದ್ದು ಎಲ್ಲ ಕಲಿತ ನಾವು ಎಂತ ಗೊತ್ತಿಲ್ಲದವರ ನಮೂನೆ ಆಗಿದ್ದೇವೆ. ನಿಮ್ಮನ್ನು ನೋಡಿದರೆ ಪ್ರತಿಭೆ ಇರುವವರ ಹಾಗೆ ಕಾಣಿಸುತ್ತೀರಿ. ಯಾವುದಕ್ಕೂ ನನ್ನ ಮಗಳ ಜೊತೆ ಕೃಷ್ಣ ಬಲರಾಮರ ನಾಟಕದ ಸಂಭಾಷಣೆನ ಅಭ್ಯಾಸ ಮಾಡಿ. ನೀವು ಹೇಳದಿದ್ರು ನಾನು ಅವಳೊಟ್ಟಿಗೆ ಪ್ರಾಕ್ಟೀಸ್ ಮಾಡುವವನೇ. ನಾಟಕದ ಪ್ರಾಕ್ಟೀಸ್ ಮಾಡ್ತೇನೆ ಅಂದೆ. ಪಿತಾಶ್ರೀ, ಮಗಳೇ, ತಾವಿನ್ನು ಹೋಗಿ ವಿಶ್ರಮಿಸಿ. ನಾನು ಇವರಿಗೆ ಸಂಜೆಯೊಳಗಾಗಿ ತಾಲೀಮು ಮಾಡಿಸಿ ತಮ್ಮ ಮುಂದೆ ಪ್ರದರ್ಶನ ಮಾಡಲು ಹೇಳುತ್ತೇನೆ. ಆಯಿತು ಮಗಳೇ. ಇವರು ಹೇಗೆ ಪಾತ್ರ ಮಾಡುತ್ತಾರೆ ಎಂದು ತಿಳಿದು ಆನಂತರ ಇವರನ್ನು ಇಲ್ಲಿಯೇ ಇರಿಸಿಕೊಳ್ಳಬೇಕಾ ಅಥವಾ ಹೊರಗೆ ಕಳಿಸಬೇಕಾ ಎಂದು ನಾನು ತೀರ್ಮಾನಿಸುತ್ತೇನೆ. ಸಿದ್ಧಾರಣ, ರೇಣುಕಾ, ಎಂತದ ದಗಣೆ, ಇಲ್ಲಿ ಸಿಗದ ಬೆಕ್ಕಿನ ನಮೂನೆ ಕೂತಿದೆಯಲ್ಲ. ಕೈಗೆ ಸಿಕ್ಕಿದ್ರೆ ಅಲ್ವಾ ಮಾರೇರೆ ಹಿಡಿಯುದು. ಆ ಇಲಿ ಬೋನ್ ಹತ್ರ ಬರ್ತಾನೆ ಇಲ್ಲ. ಓ ಕೋಲ್ಪಿಂಡಿ ಕೋಷ್ಟ, ಬುಜ್ಜಿ ಬೋನ್ ಇದ್ದರೆ ಇಲಿ ಅಲ್ಲ ನಾ ಕಿಲಿಂಜು ಕೂಡ ಬರುವುದಿಲ್ಲ. ಆ ಬೋನಿನಲ್ಲಿ ಒಂದು ಬಿಸ್ಕೆಟ್ ಇಟ್ಟು ನೋಡ, ಎಂತದಕ್ಕ ಬರುವುದಿಲ್ಲ. ಹಾಗಾದ್ರೆ ನಾಟಿ ಔಷಧಿಯಲ್ಲಿ ಬಿಸ್ಕೆಟ್ ಮಾಡ್ಕೊಂತಾರಲ್ಲ. ಚಿಂಕರದ ಕಡ್ಡಿ, ನಿನ್ನ ನಾಟಿ ಔಷಧಿ ಬಗ್ಗೆ ನನ್ನ ಹತ್ರ ಮಾತಾಡಬೇಡವಾ. ಅದಕ್ಕೆ ಮಾರೇರೆ ನೀವು ನನ್ನಿಂದ ದೂರ ಆಗ್ಬೇಕಂತ ಹೇಳ್ತಿರೋದು. ದೂರ ಹೋದ್ನೆ, ನೀನ ಕಳ್ಸಿದಲ್ಲ. ಏನೋ ಸಿಟ್ನಾಗ ಹೋಗೇ ಬಿಡ್ದನ್ರಿ. ಹೋಗಂಗಿಲ್ಲ ಅಂತ ಒಂದ್ ಮಾತು ಹೇಳ್ಬೇಕಿತ್ತಿಲ್ರಿ. ಹೇಳ್ಬೇಕು ಅನ್ಕೊಂಡಿದ್ನಿ ಆ ಪ್ರಾಣಿ, ಅದ್ರ ಬರ್ತೋತ್ ನೋಡು. ಆದ್ರೂ ನಾನು ಬಿಟ್ಟು ಹೋಗ್ಲಿಕ್ಕೆ ನಿಮ್ಗೆ ಹೆಂಗ್ ಮನಸ್ ಬಂತ್ರಿ? ಮನಸ್ಸಿರ್ಲಿಲ್ಲ, ಆದ್ರೆ ನಿನ್ನ ಮಾತು ಮೀರೋಂಗಿಲ್ಲಲ್ಲ, ಅದಕ್ಕೆ ಅದನ್ನ ಕೈ ಹಿಡ್ಕೊಂಡು ಬದುಕ್ಲಿಕ್ಕತ್ತೀನಿ. ಏನ್ರಿ ಅದು? ಅದನ್ನ ಪ್ರಾಣಿ ಲಬ್ ಡಬ್ ಅಂತೈತಲ್ಲ ಹೃದಯ. ಹ್ಞೂ ಅದೇ. ನೀವು ಸುಳ್ಳು ಹೇಳ್ತಿದ್ದೀರಂತ ನನಗೆ ಗೊತ್ತುಂಟು ಮಾರ್ಯಾರೆ. ಯಾವತ್ತೂ ಮಿಡಿದಿರೋ ನಿಮ್ ಹೃದಯ ದೂರ ಹೋದ್ ಕೂಡ್ಲೆ ಮಿಡಿಲಿಕ್ಕೆ ಶುರು ಮಾಡಿತಾ? ಅದು ಹಾಗಲ್ಲ ನಾ ದಗಣೆ. ಕೆಲವೊಂದ್ಸತಿ ಹತ್ತಿರವಿದ್ದಾಗ ಅದ್ರ ಬೆಲೆ ಗೊತ್ತಾಗೋದಿಲ್ಲನ, ದೂರ ಹೋದಾಗ ಅದ್ರ ಬೆಲೆ ಗೊತ್ತಾಗ್ತದ. ಆಗ ಹಾರ್ಟ್ ಬೀಟ್ ಮಿಡಿತದ. ನೀವ್ ಹೇಳ್ತಿರೋದ್ ಕೇಳ್ತಿದ್ರೆ ನನ್ನಿಂದ ಯಾವಾಗ್ಲೂ ದೂರನೇ ಇರ್ಬೇಕು ಅಂತ ಹೇಳುವ ಹಾಗೆ ಉಂಟು. ಅದು ಹಾಗಲ್ಲ ನಾವು ಓಂತಿ. ಇಷ್ಟು ದಿವಸ ನಿನ್ನನ್ನು, ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲೇ ಇಲ್ಲವಾ? ಈಗ ಅರ್ಥ ಮಾಡಿಕೊಳ್ಳುವ ಪೊರ್ತಿನಲ್ಲಿ ನನ್ನನ್ನು ಮನೆ ಬಿಟ್ಟು ಆಚೆ ಹಾಕಿದ್ಯಲ್ಲ. ನಾನೇನು ನಿಮ್ಮನ್ನು ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಮಾರ್ಯಾರೆ. MP ಅವ್ರ ಹತ್ರ 4 ಬುದ್ಧಿ ಮಾತು ಹೇಳಿ ಅಂತ ಹೇಳಿದೆ. ಅವರು ನಿಮ್ಮನ್ನ ಮನೆಯಿಂದ ಆಚೆ ಹೋಗ್ಲಿಕ್ಕೆ ಹೇಳಿದ್ರು. ಆದ್ರೆ ನೀವು ಹೋಗುದಿಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಬೆಕ್ಕು ಬಯಸಿದ್ದು ಹಾಲನ್ನ ತಪ್ಪಲೆಯಲ್ಲಿ ಇರುವುದು ಹಾಲು ಅನ್ನೋ ಹಾಗೆ ನೀವು ರಪ್ಪಕ್ಕ ಹೋಗಿ ಬಿಟ್ರಿ. ನೀವಿಲ್ದೆ ಈ ಮನೆ ಬಿಕ್ಕೋ ಅಂತಿದೆ. ನಿನಗ ಮನಿ ಅಟ್ಟ ಪಿಗೋ ಅನಿಸ್ಲಿಕ್ಕತ್ತದ ಪ್ರಾಣಿ, ಆದ್ರೆ ನನಗೆ ನಾನು ಪಿಗೋ ಅನಿಸ್ಲಿಕ್ಕತ್ತೀನಿ. ನಿನ್ನ ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟದ. ನನಗೂ ಅಷ್ಟೇ ರೀ. ನಿಮ್ಮನ್ ಮನೆಯಿಂದ ಹೊರಗೆ ಹಾಕುದಾಕೆ ಇಲ್ಲಿ ದಿಕ್ಕಾಪಲ್ಲ ಕುಂತಾನ್ರಿ. ಯಾವ ಕೆಲಸ ಮಾಡ್ಲಿಕ್ಕೂ ಮನಸ್ಸಿಲ್ರಿ. ಹಂಗ ಅನ್ಬೇಡ ಪ್ರಾಣಿ. ಇನ್ನು 1 ವಾರ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಬಂದ್ಬಿಡ್ತೈತಿ. ಗಂಡ ಅಂತಿ ದೂರ ಇದ್ದಷ್ಟೇ ಪ್ರೀತಿ ಜಾಸ್ತಿ ಆಕತಿ. ಅದೆಲ್ಲ ನೋಡ್ರಿ, ನೀವ್ ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕ್ರಿ. ನಾ ಈಗ MP ಅವ್ರ ಹತ್ರ ಮಾತಾಡಿ ನೀವು ಲಘು ನಮ್ಮ ಮನಿಗ್ ಬರೋಂಗ್ ಮಾಡ್ತೇನ್ರಿ. ಅವಾಗ ನಾವು ಸೋತಂಗ ಹಂಗಿಲ್ಲ. ನೀ ಮೈಲಾರಿ ಎಲ್ಲ ಪ್ರಾಣಿ ಗಂಡ ಹೆಂಡತಿ ಅಂದ್ಮೇಲೆ ಒಬ್ರು ಸೋಲ್ಬೇಕ್ರಿ, ಒಬ್ರು ಗೆಲ್ಬೇಕ್ರಿ. ಹಂಗ ಯಾವಾಗೂ ನಾವು ಸೋಲತಾನೆ. ಓಯ್, ನೀವ್ ಇದೇ ನಮ್ಮನೆ ಮಾಡ್ತಿದ್ರೆ ನಾನು ಊಟ ತಿಂಡಿ ಎಂತ ಮಾಡುದಿಲ್ಲ. ಅಯ್ಯೋ ದೇವ್ರೇ, ಈ ನಮ್ಮನೆ ಮಾತಾಡಿದರೆ ನನ್ನ ಮನಸ್ಸಿಗೆ ಕಂಡಪಟ್ಟೆ ನೋವಾಗ್ತದಾಯ್ತಾ? ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಬಾನ, ಊಟ ಮಾಡ್ಲಿಕ್ಕೆ ಬಾನ. ನೀವು ನನ್ನ ಒಟ್ಟಿಗೆ ಇದ್ರೆ ನಾನು ಊಟ ಮಾಡ್ತೇನೆ ಮಾರ್ಯಾರೆ. ಉಡುಪಿ ಕೃಷ್ಣ, ಇದಕ್ಕಿಂತ ಪುಣ್ಯ ನನಗೆ ಬೇಕನಾ?
ಹಾಗಾದ್ರೆ ನನ್ನನ್ನು ಹೋಟೆಲ್ಗೆ ಕರ್ಕೊಂಡು ಹೋಗ್ತೀರಾ? ಇಲ್ಲನಾ ಹೋಟೆಲ್ ಅನ್ನೇ ಇಲ್ಲಿಗೆ ತರಿಸ್ತೇನಾ? ಅಲ್ಲ ಕಣ್ರವ, ಇಷ್ಟೊಂದು ಹಸು ಬಿಟ್ಟುಕೊಂಡು ಊಟದ ಮೇಲೆ ಮುನ್ಸ್ಕೊಂಡು ಕೂತಿದ್ದೀರಲ್ಲ, ಸರಿನೇ? ನಾವೇನೇ ಇಲ್ಲಿ ಊಟ ಮಾಡ್ತೇವೆ ಮಾರ್ಯಾರೆ, ಆದ್ರೆ ಅವ್ರು ಇಲ್ಲಿ ಊಟಕ್ಕೆ ಎಂತ ಮಾಡ್ತಾರೋ ನೆನೆಸ್ಕೊಂಡ್ರೆ ಭಯ ಆಗ್ತಾ ಉಂಟು. ಅದಕ್ಕೆ ಊಟ ಮಾಡದೆ ಸುಮ್ಮನೆ ಕೂತದ್ದು. ಅವ್ರಿಗೇನ್ರವ ಗಂಡಸರು ಬರೀ ಊಟಕ್ಕೇನೋ ಮಲ್ಗೋಕ್ಕೂ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಪ್ರಳಯ ಅಂತಕ್ರು ಅವರು. ಮೀನಾದವ್ರು ಕೇಳ್ತಿದ್ದಾರ್ರಿ, ಆದ್ರೆ ನಮ್ಮ ಯಜಮಾನ್ರು ಬೇಕಂತ ಬಾಯ್ ಬಿಟ್ಟು ಕೇಳಂಗಿಲ್ರಿ. ಹಸು ಇದ್ದದನ್ನ ಮರೆತು ಮಲ್ಕೊಂಡ್ಬಿಡ್ತಾರ್ರಿ. ಈಗ ಇಬ್ರು ಒಟ್ಟಿಗೆ ಇದ್ದಾರೆ ಅಲ್ವಾ, ಹಂಚ್ಕೊಂಡು ತಿಂತಾರೆ ಬಿಡಿ. ಮೈಲಾರನ್ನ ಏನೋ ಊಟ ಮಾಡಿ ಮಲಗಿ ಬಿಡ್ತಾರೆ, ಆದ್ರೆ ನಮ್ಮವರು ಫ್ರೀ ಇದೆ ಅಂತ ಬಾಲ ಬೆಚ್ಚಲಿಕ್ಕೆ ಶುರು ಮಾಡಿದ್ರೆ ಆಮೇಲೆ ನಾನು ನಿಮ್ಮಾಗೆ ಒಂಟಿ ಪಿಲ್ಲರ್ ಆಗ್ಬೇಕಾಗ್ತದೆ. ನೀನೇನವ ತುತ್ತು ಕೊಟ್ಟ ಬಾಯಿಗೆ ಕುತ್ತು ತರಕ್ ನೋಡ್ತೀಯಲ್ಲ ನೋಡು, ನಿನ್ನ ಗಂಡ ಒಬ್ಬನೇ ಹೋಗಿದ್ರೆ ಭಯ ಪಡುವುದಾಗಿತ್ತು. ಜೊತೆಗೆ ಮೈಲಾರಿ ಇದ್ದಾನೆ, ಅವನು ನಿನ್ನ ಮಾತಕ್ಕಿಂತ ಮೈಲಾರಿ ಮಾತನ್ನ ಚೆನ್ನಾಗಿ ಕೇಳ್ತಾನೆ. ಏನೋ ರೀ, ಒಟ್ಟು ಅವ್ರ ಇಲ್ಲ ಜೀವನ ಅನ್ನಿದ್ದು ಸಾಮಾನ್ಯಂಗಾಗಿದ್ರಿ. ಉಪ್ಪು ತುಪ್ಪ ಕಲಿಸಿಕೊಂಡು ಒಟ್ರಾಸಿ ಬಂಜಾರೆ ಮುಖಿರ. ಅಂತೂ ಇವತ್ತು ಒಟ್ಟರಸಿ ಊಟ ಮಾಡಿದೆ ಮಾರ. ನಾವೇನೋ ಊಟ ಮಾಡಿವಪ್ಪ, ಆದ್ರ ನನ್ನ ನಾನು ಬಿಟ್ಟು ಒಂದಿನಾನು ಊಟ ಮಾಡೋದಿಲ್ಲ. ನಾವು ಈ ನಮೂನೆ ಕರುಣೆ ತೋರಿಸಿದಕ್ಕೆ ಇವತ್ತು ಮತ್ತೊಬ್ಬರ ಮನೆಯಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಬಂದದ್ದು. ನಿನಗ ನಿನ್ ಹೆಂಡತಿ ಮೇಲೆ ಒಂದ್ ಚೂರು ಪ್ರೀತಿಲ್ಲ ಇದೆಯಾ? ಆದ್ರೆ ನಿನ್ನಾಗಿ ತೋರಿಸಿಕೊಳ್ಳುವ ಅಭ್ಯಾಸ ಇಲ್ಲ. ನೀವಿಬ್ಬರು ತಾಲೀಮನ್ನು ಚೆನ್ನಾಗಿ ನಡೆಸಿದ್ದೀರಿ. ನಾಳೆ ನಮ್ಮ ಪಿತಾಶ್ರೀ ಅವರ ಮುಂದೆ ನಟನೆ ಮಾಡಿ ಅವರಿಂದ ಶಬಾಷ್ಗಿರಿಯನ್ನು ಪಡೆಯಬೇಕು. ನೀನು ಹೇಳಿದ ಮೇಲೆ ಮಾಡದೇ ಇರ್ತೇವೆ ಚಿತ್ರ. ಆದ್ರೆ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿಸಿದ್ಯಾನ. ಈಗಲ್ಲ ಈ ಕಲೆ ಅನ್ನೋದು ನಮಗೆ ಬಾಳೆಹಣ್ಣಿನ ಸಿಪ್ಪೆ ಸುಲಿದಷ್ಟೇ ಸುಲಭವ. ನಾನು ಬಾಳೆಹಣ್ಣು ಕೊಡುವುದನ್ನು ಮರಿಬೇಡ ಆಯ್ತಾ? ನೀವಾಡುವ ಪ್ರತಿ ಮಾತಿನಲ್ಲೂ ಪ್ರಣಯ ಚೇಷ್ಟೆ ಇರುತ್ತದೆ. ಆದರೆ ಮೈಲಾರಿಯವರೇ, ನೀವೇಕೆ ಹೆಣ್ಣನ್ನು ಕಂಡರೆ ಬೆಂಕಿಯನ್ನು ಮುಟ್ಟಿದವರ ಹಾಗೆ ಆಡುತ್ತೀರಿ? ಯಾಕಂದ್ರ ಬೆಂಕಿಯನ್ನು ಕೆಂಡನ ಕಿಸೆದಾಗ ಇಟ್ಕೊಂಡು ಓಡಾಡ್ಲಿಕ್ಕತ್ತೀನಿ. ಪರಸ್ತ್ರೀಯರನ್ನ ಗೌರವಿಸ್ಬೇಕೆ ಹೊರತು ಪ್ರೀತಿಸಬಾರ್ದು ಅನ್ನೋದು ನನಗೆ ಬಹಳ ಚಂದ ಗೊತ್ತದ. ನಾಥ ಅವರೇ, ಅವರ ವಿಷಯ ಬಿಡಿ. ನೀವು ಇಲ್ಲಿಯೇ ಇರಬೇಕೆಂದು ನನ್ನ ಆಸೆ. ನಿಮ್ಮನ್ನು ಇಲ್ಲಿಂದ ಕಳಿಸಲು ನನ್ನ ಮನಸ್ಸು ಒಪ್ಪುವುದಿಲ್ಲ. ನನ್ನನ್ನು ಅಷ್ಟೊಂದು ಹಚ್ಚಿಕೊಂಡಿದ್ದೇನೆ ಚಿತ್ರ? ಅದು ನನಗೆ ಗೊತ್ತಿಲ್ಲ. ಆದರೆ ನೀವು ಒಂದು ಕ್ಷಣ ಮರೆಯಾದರೆ ನನ್ನ ಕಣ್ಣುಗಳು ನೀವು ಎಲ್ಲಿದ್ದೀರಿ, ಯಾವಾಗ ಬರುತ್ತೀರಿ ಎಂದು ಹುಡುಕುತ್ತಲೇ ಇರುತ್ತದೆ. ಚಿತ್ರ ಬರೀ ಆನಂದ ಮಾತ್ರ ಅಲ್ಲ, ಏ ಸಮಯ ಶೃಂಗಾರಮಯ, ಏ ಸಮಯ ಶೃಂಗಾರಮಯ, ಒಲವಿನ ಬಾಳಿನ ನವೋದಯ, ಈ ಸಮಯ ಆನಂದಮಯ. ಲೇ ಪಳಂಕ, ಕನಸು ಕಂಡಿದ್ ಸಾಕ್ ಬಿಡ್ಲೆ. ಮರಲ ಕನಸು ಕಾಣೋದಕ್ಕೂ ಲಿಮಿಟೇಷನ್ ಉಂಟಣ? ಕನಸು ಕಾಣಕ್ ಲಿಮಿಟ್ ಇಲ್ಲಪ್ಪ, ಆದ್ರೆ ಪರಸ್ತ್ರೀಯ ಜೊತೆ ಕನಸು ಕಾಣಕ್ ಲಿಮಿಟ್ ಅಷ್ಟ ಅಲ್ಲ, ಪರ್ಮಿಷನ್ ಇಲ್ಲ. ಅಂತ ನಾವಿಲ್ಲಿ ಡ್ಯಾನ್ಸ್ ಮಾಡ್ತಿದ್ದೇವಣ ಮರಲ. ಮಗಳೇ ಚಿತ್ರ, ಪಿತಾಶ್ರೀ, ಇವರಿಗೆ ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ದೀಯೇ? ಹೌದು ಪಿತಾಶ್ರೀ, ಇವರಿಬ್ಬರು ಚೆನ್ನಾಗಿಯೇ ತಯಾರಾಗಿದ್ದಾರೆ. ನೀವೊಮ್ಮೆ ಪರೀಕ್ಷಿಸಿ ನೋಡಿ. ಪರೀಕ್ಷಿಸಲೆಂದೇ ಅಲ್ಲವೇ ಇವರನ್ನ ಇಲ್ಲಿಗೆ ಕರೆಯಿಸಿರುವುದು. ಯುವಕರೇ, ನಿಮ್ಮ ಪಾತ್ರ ಏನೆಂದು ನಿಮಗೆ ಅರಿವಿದೆಯೇ? ಓಹೋ, ನೆನಪಿದೆ ಮಾಸ್ಟ್ರೆ. ನಾನು ಕೃಷ್ಣ, ಇವನ ಬಲರಾಮ. ಯಾವಲೇ ಬಲರಾಮ? ಓ ಲಾಟಿನ್. ಬಲರಾಮ ಅಂದ್ರೆ ಕೃಷ್ಣನ ಅನ್ನವ. ಏನದು ಗೌಪ್ಯವಾಗಿ ಮಾತಾಡುತ್ತಿರುವುದು? ಎಂತ ಇಲ್ಲ ಮಾಸ್ಟ್ರೆ, ಬಜ್ಜಿ ಮಾತಾಡ್ತಿರಲ್ಲ, ನಾಟಕ ಯಾವಾಗ ಅಂತೇಳಿ ಕೇಳ್ತಾನೆ. ಆಹಾ, ನಿಮ್ಮ ಉತ್ಸುಕತೆ ಕಂಡು ನನಗೆ ಮಹದಾನಂದವಾಯಿತು. ಇವತ್ತಿನ ಪ್ರಹಸನ ಕೌರವರು ಪಾಂಡವರ ಮೇಲೆ ಯುದ್ಧಕ್ಕೆ ಕರೆದಿದ್ದಾರೆ. ಆದರೆ ಬಲರಾಮನಿಗೆ ಇದು ಸುತರಾಮ ಇಷ್ಟವಿಲ್ಲ. ಇದು ಕತೆ. ಪ್ರಾರಂಭ ಮಾಡಿ. ಬೇಡ ಕೌರವ ಕದನ, ಬೇಡ ಕೌರವ ಕದನವೇ ಬೇಕೆಂದು ತೊಡೆ ತಟ್ಟುವೆ ಏಕೆ, ಕದನವೇ ಬೇಕೆಂದು
ತೊಡೆ ತಟ್ಟುವೆ ಏಕೆ ಬೇಡ ಕೌರವ ಕದನ ಬೇಡ ಕೌರವ. ನೀವು ಆರಂಭಿಸಿ, ನನ್ನ ಹಾಡು ಇದ್ದೇ ಇರುತ್ತೆ. ಅಣ್ಣ ತಮ್ಮ, ನನ್ನನ್ನು ಇಲ್ಲಿಗೆ ಕರೆಸಿದ ಉದ್ದೇಶ ಗೊತ್ತಿದ್ದು ಗೊತ್ತಿಲ್ಲದವರಂತೆ ನಟಿಸುತ್ತೀಯಾ? ಹಿರಿಯನಾದ ನಿನಗೇ ಗೊತ್ತಿಲ್ಲದು ಕಿರಿಯನಾದ ನನಗೆ ಹೇಗೆ ಗೊತ್ತಾಗುತ್ತೆ ಅಣ್ಣ ಬಲರಾಮ? ಮೂಢ! ಯಾರು ನೀನ? ಮಾತು ಮಾತಿಗೂ ಬಲರಾಮ ಎಂದುತ್ತಿದೆಯಲ್ಲ, ನನ್ನ ಹೆಸರು ಛಲರಾಮ ಎಂದು ನಿನಗೆ ಗೊತ್ತಿಲ್ಲವೇ? ನಿನ್ನ ನಾಮಧೇಯ ಏನು? ಬಲರಾಮ, ಚಲರಾಮನಲ್ಲ. ಹೌದ್ರೇ ಗುರುಗಳ, ಮರ್ತ ಹೋಗಿತ್ರಿ. ಈಗ ಬಲರಾಮ ಅನ್ಕೊಂಡ ಮಾಡ್ತೀನಿ. ಅಂದುಕೊಳ್ಳುವುದೇನು, ನೀನು ಬಲರಾಮನೇ. ಆರಂಭಿಸಿ. ತಮ್ಮ ಕೃಷ್ಣ ಹೇಳುವಂತವನಾಗ. ಅಪ್ಪ ಪುಣ್ಯಾತ್ಮ, ಅವನು ನಿನ್ನ ತಮ್ಮನೇಯ. ಪದೇ ಪದೇ ತಮ್ಮ ತಮ್ಮ ಅಂತ ಏಕೆ ಹೇಳುತ್ತೀಯೇ? ಬರೆದು ಕೊಟ್ಟಿರುವುದನ್ನು ಮಾತ್ರ ಹೇಳು. ಹೊಸದಾಗಿ ಸೇರಿಸಿಕೊಂಡು ಏನೇನು ಹೇಳುವುದು ಬೇಡ. ಗುರುಗಳೇ, ಅವನು ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಒಂದು ಸಲ ಪ್ರಾರಂಭಿಸಿರುವ ಅಭ್ಯಾಸವನ್ನು ಪೂರ್ತಿಗೊಳಿಸಲು ಬಿಡಿ. ನಾಥ ಅವರೇ, ಅವರಿಗೆ ಸರಿಯಾಗಿ ಹೇಳುವುದಕ್ಕೆ ಹೇಳಿ. ನಮ್ಮ ಪಿತಾಶ್ರೀ ಅವರಿಗೆ ಕೋಪ ಬಂದರೆ ಅವರು ತಣ್ಣಗಾಗುವುದೇ ಇಲ್ಲ. ಚಿತ್ರ, ಯು ಡೋಂಟ್ ವರಿ, ಐ ಆಮ್ ಹಿಯರ್, ನೋ ಫಿಯರ್. ಒಡಬ್ಬೆ, ಎಂತದಕ್ಕೆ ಹೀಗೆ ಮಾಡ್ತೀಯ? ಅಲ್ಲ, ನಾ ಪ್ರಾಕ್ಟೀಸ್ ಮಾಡುವಾಗ ಡೈಲಾಗ್ ಸರಿ ಮಾತಾಡಿದೆಲ್ಲ, ಈಗ ಎಂತ ಸನ್ನಿ ಮೀರಿದೆ ನಿನಗೆ? ಎಂತದಕ್ಕೆ ಡೈಲಾಗ್ ಮರಿತೀಯಾ? ಅದು ನಂಗೂ ಗೊತ್ತಾಗಲ್ತಪ್ಪ. ಈ ಸಲ ಬರೋಬ್ಬರ ಮಾಡ್ತೀನಿ ನೋಡ. ನೋಡ್ಬೇಕಾದದ್ದು ನಾನಲ್ಲ, ನನ್ನ ಪ್ರಿಯತಮೆಯ ಗುರುಗಳು. ಯಾರ್ಲಿ ಪ್ರಿಯತಮೆ? ಅದನ್ನು ರಾತ್ರಿ ಮಲಗುವಾಗ ಹೇಳ್ತಾನೆ, ಈಗ ನಾಟಕ ಶುರು ಮಾಡ. ಅಲ್ಲ ತಮ್ಮ, ಯುದ್ಧಕ್ಕೆ ಆಹ್ವಾನ ಬಂದಾಗಿದೆ. ತಿರಸ್ಕರಿಸಿದರೆ ನಾವು ಸ್ವತಂತ್ರ ಅಲ್ವೇ? ನೀನು ಹೇಳುವುದು ತಿಳಿಯಿತು, ಆದರೆ ಯುದ್ಧ ಮಾಡಲು ನಮ್ಮ ಬಳಿ ಅದೇ ಇಲ್ಲವಲ್ಲ. ತಿಳಿಯಿತು. ಶಸ್ತ್ರಾಸ್ತ್ರಗಳ ಬಗ್ಗೆ ಮಾತಾಡ್ತಿದ್ದೀರಲ್ವೇ? ಅಣ್ಣ, ನಾವಿನ್ನೂ ಮಾರ್ಮಿಕವಾಗಿ ಮಾತನಾಡೋದನ್ನ ಬಿಟ್ಟೇ ಇಲ್ಲ. ಶಸ್ತ್ರಾಸ್ತ್ರಗಳ ಬಗ್ಗೆ ನಾನ್ ನೋಡ್ಕೊಳ್ತೀನಣ್ಣ. ಎಲ್ಲವನ್ನೂ ನೀನೇ ನೋಡಿಕೊಳ್ಳುವುದಾದರೆ ನಾನೇನು ಅದನ್ನು ಮಾಡುತ್ತಾ ಕುಳಿತುಕೊಳ್ಳಲೇ? ಮತ್ತೆ ಮಾರ್ಮಿಕವಾದ ಮಾತು. ತಮ್ಮನ್ನು ಅಣ್ಣನ ಮಾತನ್ನು ತಿಳಿದಿದ್ದರೆ ಹೇಗೆ ಅಣ್ಣ? ಅದು ಅಂದ್ರೆ ಭಜನೆ ಅಲ್ವೇ? ಅದೇ. ಆ ಭಜನೆಯನ್ನು ನಾನೇ ನೋಡ್ಕೊಳ್ತೇನೆ, ತಾವು ಯುದ್ಧದ ಬಗ್ಗೆ ನೋಡ್ಕೊಳ್ಳಿ ಅಷ್ಟೇ. ಆಯಿತು, ನಾನು ನೀನು ಹೇಳಿದ ಹಾಗೆ ಮಾಡುತ್ತೇನೆ. ನೀನು ಕೌರವರೊಂದಿಗೆ ಹೋಗಿ ಅದನ್ನು ಮಾಡುವುದಲ್ಲವೆಂದು ಇದನ್ನು ಮಾಡು. ಆಮೇಲೆ ನೀನು ಅದನ್ನು ಮಾಡುವುದಕ್ಕೆ ನಾನು ನಿನಗೆ ಅದನ್ನು ಮಾಡುತ್ತೇನೆ. ಸಾಕು ಮಾಡಿ ನಿಮ್ಮ ಇದು ಪ್ರಲಾಪವನ್ನ. ಜನರು ಈ ಸಂಭಾಷಣೆಯನ್ನ ಕೇಳಿದರೆ ಎದ್ದು ಬಂದು ಅದರಲ್ಲೇ ಹೊಡೆಯುತ್ತಾರೆ. ಮಗಳೇ, ನೀವು ಅವರ ಹಾಗೆ ಮಾತನಾಡುತ್ತಿರುವಿರಿ. ಏನು ಮಾಡುವುದು? ಸಹವಾಸ ದೋಷ. ಇನ್ನೊಂದು ಗಳಿಗೆ ಇವರು ಇಲ್ಲಿಯೇ ಇದ್ದರೆ ಲಂಕೆಯಲ್ಲಿ ರಾವಣನಿಗಾದ ಅವಮಾನ ನನಗೂ ಆಗುತ್ತದೆ. ಮೊದಲು ಇವರನ್ನು ಆಚೆಗೆ ಕಳಿಸು. ಮಾಸ್ಟರ್, ನಾನ್ ಡೈಲಾಗ್ ಸರಿ ಹೇಳಿದಲ್ಲ ಮಾಸ್ಟರ್? ನೀನು ಸರಿಯಾಗಿ ಮಾಡುತ್ತಿದ್ದೀಯೆ, ಆದ್ರೆ ಅವನು ಕೊಟ್ಟ ಸಂಭಾಷಣೆಯನ್ನ ಅದಲು ಬದಲು ಮಾಡುತ್ತಿದ್ದಾನೆ. ನೀನು ಇರೋ, ಅವನನ್ನ ಆಚೆಗೆ ಕಳಿಸು. ಚಿತ್ತಾರೂಢ, ಅದು ಆಗುದಿಲ್ಲ ಮಾಸ್ಟ್ರೆ. ನಾವಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರುವುದಿಲ್ಲ. ಹಾಗಾದ್ರೆ ನೀನು ಅವನೊಟ್ಟಿಗೆ ಹೊರಡು. ಮಗಳೇ, ಈಗ ಅವರು ಮಾಡುತ್ತಿರುವ ನಾಟಕ ತುಂಬಾ ಚೆನ್ನಾಗಿಯೇ ಇದೆ. ನಾವು ಹಳೆ ಕಾಲದವರ ಹಾಗೆ ಮಾಡುವ ಬದಲು ಈ ರೀತಿಯ ಹೊಸ ಬದಲಾವಣೆ ಬೇಕು ಎನ್ನಿಸುತ್ತದೆ. ದಯವಿಟ್ಟು ಒಪ್ಪಿಕೊಳ್ಳಿ. ನಿನಗೆ ಬದಲಾವಣೆ ಬೇಕು ಅನ್ನಿಸಿದ ಮೇಲೆ ಕಲಾಭಿಮಾನಿಗಳಿಗೂ ಅದರ ಅವಶ್ಯಕತೆ ಇದೆ ಅನಿಸುತ್ತದೆ. ನಿಶ್ಚಿಂತೆ ಆಗಲಿ. ನೋಡಲೆ ವನವ, ಸುಂದರ ವನವ, ನೋಡಲೆ ವನವ. ನಾಥ, ಈಗ ನಿಮಗೆ ಸಂತಸವಾಯಿತೆ? ಸಂತಸವಾಗದಿರ್ತದನ. ಬಾಯಿಗೆ ಬೀಳುವ ಲಾಡು ಎಲ್ಲಿ ಮಣ್ಣಿಗೆ ಬೀಳ್ತದಂತ ಹೆದರಿದ್ದೆ. ಬಚ್ಚ ತಪ್ಪಿ ಪುಳಿಂಕ ಬಾಯಿಗೆ ಬಿಟ್ಟು